ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯಾತ್ಮೀಯ ಸ್ವಾಗತ ಸುಸ್ವಾಗತ. ಸತ್ಯವನ್ನು ಹೇಳು, ಪ್ರಿಯವಾದದ್ದನ್ನು ಕೂಡ ಹೇಳು, ಆದರೆ ಎಂದಿಗೂ ಅಪ್ರಿಯವಾದ ಸತ್ಯವನ್ನ ಹೇಳಬೇಡ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರುಜಿ, ಇವತ್ತು ಮಂಗಳವಾರ, ಯಾವ ವಿಶೇಷ ಮಾಹಿತಿಯನ್ನ ಹೇಳ್ತೀರಾ? ಹಾಗೆ ಕೇತು ದೋಷಗಳ ಕುರಿತು ಹೇಳ್ತೀನಿ, ಪರಿಹಾರವನ್ನ ಹೇಗ್ ಮಾಡ್ಕೊಬೇಕು ಅಂತ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಮಂಗಳವಾರ ಮಂಗಳ ಸ್ತುತಿಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತೀವಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಹಶ್ಚಂಚ ಮಂಗಳಂ ಪ್ರಣಮಾಮ್ಯಹಂ. ಆದ್ದರಿಂದ ಇಂಥ ಒಂದು ಮಂಗಳ ಗ್ರಹಣ ಸ್ಮರಣೆ ಮಾಡ್ಕೋಬೇಕು. ಗ್ರಹದಲ್ಲಿ ಇರತಕ್ಕಂಥ ಗ್ರಹಣ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಗ್ರಹಕ್ಕೆ ಗ್ರಹಣ ಇರುತ್ತಾ ಅಂದರೆ ಜೀವಂತವಾಗಿರ್ತಕ್ಕಂಥ ಗ್ರಹಣಕ್ಕಿಂತ ಜೀವ ಇಲ್ಲದೆ ಗ್ರಹಣವನ್ನು ಆಚರಿಸ್ಕೊತಾ ಇರುತ್ತೆ. ಅಂದರೆ ಮಂಗಳ, ಅಂಗಾರಕ, ಕುಜ ಏನಂತೀವಿ ಎಲ್ಲವೂ ಒಂದೇ. ಈ ಒಂದು ಗ್ರಹ ಯಾರ ಜೊತೆನಾದರೂ ಕೂತ್ಕೊಂಡ್ರೆ, ಅಂದರೆ ಬೇರೆ ಗ್ರಹದ ಜೊತೆ ಕೂತ್ಕೊಂಡ್ರೆ, ನಾನು ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ, ನೀವು ನಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ, ನಿಮ್ಮ ಸ್ವಭಾವ ನಿಮ್ಮ ಸ್ಥಾನದಲ್ಲಿ ನಾನು ಕೂತ್ಕೊಂಡಾಗ ಬರುತ್ತೆ. ನನ್ನ ಜೊತೆಗೆ ನನ್ನ ಸ್ಥಾನದಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ಮ ಸ್ವಭಾವ ನಮ್ಮ ಸ್ವಭಾವಕ್ಕೆ ಬದಲಾಗತ್ತೆ. ಹಾಗೆ ಜೀವಂತವಾಗಿದ್ದರೂ ಸಹ ಗೊತ್ತೇ ಇಲ್ಲದೆ ಗ್ರಹಣಗಳು ಆಚರಿಸ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಯಾವತ್ತಾದರೂ ನಾವು ಗೊತ್ತಿಲ್ಲದೇನೆ ಹೀಗೆ ಸುತ್ತಾಡ್ಕೊಂಡು ಆ ಕಡೆ ಹೋಗ್ತಾ ಇದ್ದಾಗ ಆ ಕಡೆಯಿಂದ ಸುತ್ತಾಡ್ಕೊಂಡು ಬರ್ತಾ ಇರೋ ಒಂದು ಗ್ರಹ ಇರುತ್ತೆ. ಹಾಗೆ ಮಂಗಳ ಗ್ರಹ ಮಂಗಳವಾರದಂದು ಯಾವುದಾದ್ರೂ ಒಂದು ಗ್ರಹದ ಸ್ಥಾನ ಪಲಟನ ಇರುತ್ತೆ ಅಂತ ಹೇಳ್ತೀವಿ. ಕೇತು ರಾಹುಗಳು ಮಿಥುನ ರಾಶಿಗೂ ಮತ್ತು ಧನುರಾಶಿಗೂ ನೇರವಾಗಿ ದೃಷ್ಟಿಯನ್ನು ಬೀರ್ತಾ ಇದೆ. ಭಾಳ ಸಂತೋಷ. ಯಾತಕ್ಕೆ ನೇರವಾಗಿ ಬೀರ್ತಾ ಇದೆ? ರಾಹು ಸಂತೋಷವಾಗಿ ಕೆಳಗಡೆ ಇದ್ದಾನೆ ಅನ್ನೋದೇ ನಮ್ಮ ನಿಜವಾದ ಸಂತೋಷ. ಯಾವತ್ತೂ ತಿಳ್ಕೊಳ್ಳಿ, ರಾಹು ಅಕಸ್ಮಾತ್ ಮೇಲೆ ಹೋಗ್ಬಿಟ್ರೆ, ಹಾವಿನ ಹೆಡೆ ಮೇಲ್ಗಡೆ ಇದ್ದರೆ ಯಾವತ್ತಿದ್ರೂ ಆಶ್ರಯ ಸಂತೋಷ. ಆದರೆ ಯಾವತ್ತಾದ್ರೂ ಕುಕ್ಕತ್ತೆ ಹುಷಾರ್ ಅನ್ನೋದು ಗೋಚರ್ತಾ ಇರುತ್ತೆ. ಕೇತು ಅಂದರೆ ಬಾಲನ ಹಾವು ಮೇಲೆ ಇಟ್ಕೊಂಡಿರಿ, ತಲೆ ಯಾವತ್ತಾದ್ರೂ ಕೆಳಗಿರುತ್ತೆ. ತಲೆ ಎತ್ತಕ್ಕೆ ತನಗೆ ಭಾರ, ಆದರೆ ಆ ದೋಷಗಳು ಹೆಚ್ಚಾಗಿ ಬರಲ್ಲ, ಅಲ್ಲೇ ಶಮನವಾಗ್ತಾ ಇರುತ್ತೆ. ಹೀಗೆ ಬಾಲ ಎತ್ಕೊಳ್ತಾ ಇದ್ರೆ ಅದು ಇನ್ನೊಂದು ಸ್ವಲ್ಪ ತಲೆ ಎತ್ತಕ್ಕೆ ನೋಡಿದ್ರೆ ಇನ್ನೂ ಮೇಲಕ್ಕೆ ಎತ್ತಬೇಕು ಬಾಲನ. ತನ್ನ ದೇಹದ ಭಾರದಲ್ಲಿ ತಲೆ ತಗ್ಗಿಸ್ತಾನೇ ಇರುತ್ತೆ ಹಾವು. ಹೀಗೆ ಜೀವಾನೂ ಹಾಗೇನೆ. ಒಂದು ರಾಹು ಒಂದು ಕೇತು ಆದಾಗ, ರಾಹು ಕೆಳಭಾಗದಲ್ಲಿ ಕೇತು ಮೇಲ್ಭಾಗದಲ್ಲಿ ಇದ್ದಾಗ ಭಾಳ ಸಂತೋಷ ಪಡಬೇಕು ಪ್ರತಿಯೊಬ್ಬ ಮನುಷ್ಯ. ಆದರೆ ರಾಹು ಜ್ಞಾನಕಾರಕ ಅಂತ ಕರಿತೀವಿ, ರೋಗಕಾರಕ ಅಂತ ಕರಿತೀವಿ. ಜ್ಞಾನ ಮತ್ತು ರೋಗ ಎರಡೂ ಒಂದೇ ಡಿಪಾರ್ಟ್ಮೆಂಟ್. ಆದರೆ ಕೇತು ಮೋಕ್ಷಗ್ರಹ ಅಂತ ಕರಿತೀವಿ. ಮೋಕ್ಷಗ್ರಹದಲ್ಲಿ ವ್ಯಾಮೋಹಿಕವಾಗಿರ್ತಕ್ಕಂಥ ಪರಿವರ್ತನೆ ಅವನು ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ಇಂಥ ಒಂದು ಮೋಕ್ಷವನ್ನು ಕೊಡ್ತಕ್ಕಂಥವನು ಒಳ್ಳೆಯದ್ರಲ್ಲೂ ಮೋಕ್ಷ, ಕೆಟ್ಟದ್ರಲ್ಲೂ ಮೋಕ್ಷ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಾಲ ತೀರಿಸ್ತಾ ಇರ್ತೀರ, ಅಬ್ಬಾಡ ಸಾಲ ತೀರ್ತು ಅಂದರೆ ಅಲ್ಲಿ ಮೋಕ್ಷ. ನೀವು ಸಡನ್ನಾಗಿ ತೆಗೆದು ನೋಡಿ ಜಾತಕದಲ್ಲಿ, ಅಬ್ಬಾಡ ಕೇತು ಕೊನೆಯ ಅಂತ್ಯದೆಲ್ಲ ಬಂದುಬಿಟ್ಟಿದ್ದಾನೆ. ಕೆಲವರು ಅಕಸ್ಮಾತ್ ಸತ್ತು ಹೋಗ್ತಾರೆ ಮನೇಲಿ, ಅಬ್ಬಾ ಸತ್ತೋದ್ರಾ ಅಂತೀವಿ. ಅಂದರೆ ಸತ್ತೋದ್ರಾ ಅನ್ನೋ ಸಂತೋಷಕ್ಕೂ ಇರುತ್ತೆ, ಸತ್ತೋದ್ರ ಅಂತೀವಿ. ಇಲ್ಲ ಸತ್ರ ಹೋಗ್ಲಿ ಬಿಡು ಅನ್ನೋ ರೀತಿ ಹೇಳ್ತೀವಿ. ಎಷ್ಟು ರೀತಿಯಾಗಿ ಹೇಳ್ತೀವಿ ಆ ರೀತಿ ಬದಲಾವಣೆನೇ ಬೇರೆ ರೀತಿ ಆಗತ್ತೆ. ಗ್ರಹಣ ಯಾರ ಜೊತೆ ಕೂತಿದ್ದಾನೆ ಅವನು ಅಯ್ಯೋ ಅನ್ಬೇಕಾ, ಸತ್ನಾ ಅಂತ ಸಂತೋಷ ಪಡ್ಬೇಕಾ, ಅಬ್ಬಾಡ ಇಲ್ಲಿಗೆ ಮುಗಿತಾ ಅಂತ ಅಂದ್ಕೋಬೇಕಾ? ಆದ್ದರಿಂದ ಆ ಬದಲಾವಣೆ ಆಗ್ತಕ್ಕಂಥದ್ದು ರಾಹು ಕೇತು ಜೊತೆಗೆ ಕೂತ್ಕೊಂಡಾಗ, ಬೇರೆ ಯಾವ ಗ್ರಹಗಳು ಕೂತ್ಕೊಂಡಾಗ ಈ ಮೋಕ್ಷ. ಇನ್ನು ವಿಮುಕ್ತಿ ಅನ್ನೋದು ಕೆಲವರಿಗೆ ಬಾಲ್ದಲ್ಲಿ, ನೋಡಪ್ಪ ಕುಂಬಳಕಾಯಲ್ಲಿ ಬಂದಿದ್ದೋ ಸಾಸಿವೆಯಲ್ಲಿ ಹೋಯ್ತು, ದೊಡ್ಡದಾಗಿ ಬಂದಿದ್ದೋ ಬಾಲ್ದಲ್ಲಿ ಹೋಯ್ತು ಅನ್ನೋ ರೀತಿ ಪ್ರತಿಯೊಬ್ಬನು ಹೇಳ್ತಾನೆ, ಬಾಯಿ ಮಾತಿಗೆ ಹೇಳ್ತಾನೆ. ಇದು ವಿಮುಕ್ತಿ ಅಂತಕ್ಕಂಥ ಮೋಕ್ಷ. ಅದಕ್ಕೆ ಜ್ಞಾನ ಮೋಕ್ಷ ಪ್ರದಾಯಕಂ. ಕೇತು ಅಂಗಕಾರಕ ಅಂತ ಕರಿತೀವಿ. ಅಂಗಗಳನ್ನು ದೋಷಗಳನ್ನಾಗಿ ಕೊಡ್ತಾನೆ. ಪ್ರತಿಯೊಬ್ಬನಿಗೂ ಕೈಕಾಲು ನೋವು ಸಾಯೋ ಸಮಯಕ್ಕೆ ಬರುತ್ತೆ, ಮೊದಲೇ ಬರುತ್ತೆ. ಆದರೆ ಎಷ್ಟೋ ಜನ ಗಮನ ಇಟ್ಕೊಂಡಲ್ಲ. ಯಾವತ್ತಾದ್ರೂ ಮೂಗೇಟು ಹೊಡೆದಿರ್ತಾನೆ, ಆ ಏಟು ನಿಧಾನಕ್ಕೆ ಕೊಡ್ತಾನೆ, ಸ್ಲೋ ಪಾಯ್ಸನ್. ಆ ಸ್ಲೋ ಪಾಯ್ಸನ್ ಆಗಿರ್ತಕ್ಕಂಥ ಕೇತುನ ನಮಸ್ಕಾರ ಮಾಡ್ಕೋಬೇಕು. ಅದಕ್ಕೆ ಮಂಗಳ ಗ್ರಹದ ಜೊತೆಗೆ ಯಾವ ಒಂದು ಗ್ರಹ ಕೂತ್ಕೊಂಡ್ರು ಈ ಮಂಗಳವಾರದಲ್ಲಿ, ಪ್ರತಿಯೊಂದು ಮಂಗಳವಾರವೂ ನೀವು ನೆನೆಸ್ಕೊತಾ ಬಂದರೆ ನಿಮ್ಮ ಜೀವನದ ಹಳೆಯ ನೆನಪುಗಳನ್ನು ಹಾಕ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಮಂಗಳ ಗ್ರಹಣೆ ಕಾಪಾಡಿರೋದು. ಎಲ್ಲರೂ ಏನನ್ಬಿಟ್ಟಿದ್ರೆ ಗೊತ್ತಾ, ರೀ ಮಂಗಳವಾರ ಇವತ್ತು ಜನ ಚೆನ್ನಾಗಿಲ್ಲ, ಮಂಗಳವಾರ ಮಾಡಬಾರ್ದು ಅಂತ. ಯಾವ ನನ್ನ ಮಗ ಹೇಳಿದವನು ಮಂಗಳವಾರ ಮಾಡಬಾರ್ದು ಅಂತ?
ಪ್ರತಿಯೊಂದೂ ಮಂಗಳಕರವಾಗಿರ್ತಕ್ಕಂಥ ದಿನಗಳನ್ನು ಪರಿಪೂರ್ಣವಾಗಿ ಮಾಡಬೇಕು. ಅದಕ್ಕೆ ಹೇಳೋದು, ಯಾವತ್ತು ಮಂಗಳ ಗ್ರಹ ಶುಭ ಗ್ರಹ ಅಂತ ಕರಿತೀವಿ, ಅವನ ಜೊತೆ ಕೆಟ್ಟ ಗ್ರಹ ಕೂತ್ಕೊಂಡ ಗ್ರಹಣ ಅಂದರೆ ಯಾರು? ಶನಿ, ಕೇತು, ರಾಹು. ಶನಿ ಕೂತ್ಕೊಂಡಾಗ ಜೈಲು ಕಳಿಸ್ತಾನೆ, ಜಾಸ್ತಿ ಏನು ಮಾಡಲ್ಲ, ಟಕಾರ್ ಅಂತ ಫಸ್ಟ್ ಕ್ಲಾಸ್ ಆಗಿ ಕೆಳಗಿಂದ ಮೇಲಿಂದ ಬೀಳಿಸ್ತಾನೆ. ನೆಲದ ಮೇಲೆ ಸುಮ್ಮನೆ ಬೀಳಿಸ್ಬೋದು, ಆಕಾಶದಿಂದ ಬೀಳಿಸ್ಬೋದು, ಹೇಗೆ ಒಟ್ಟಲ್ಲಿ ಬೀಳಿಸೋದು ಗ್ಯಾರಂಟಿ. ಇಲ್ಲದೇ ಇದ್ರೆ ಏನು ಮಾಡ್ತಾನೆ? 24 ಗಂಟೆ ಕಿತ್ತಾಡಿಸ್ತಾನೆ, ಜಗಳ ಜಗಳ ಜಗಳ. ಇನ್ನೊಂದು ಗ್ರಹಣ ಶುರು ಆಗ್ತಾನೆ, ಕೇತು ಅಂತ ಕೂತ್ಕೊಳ್ತಾನೆ. ಕೇತು ಮಂಗಳ ಗ್ರಹ ಜೊತೆ ಕೂತ್ಕೊಂಡ ಅಂತ ಇಟ್ಕೊಳ್ಳಿ. ಮುರಿತಾನೆ ಮುರಿತಾನೆ ಮುರಿತಾನೆ, ಓಡ್ತಾ ಇರ್ತೀರ, ಬಾಗಿಲು ತೆಗೆಸ್ಬಿಡ್ತಾನೆ, ಅಯ್ಯೋ ಅಯ್ಯೋ ಅಂತೀರ. ಇಲ್ಲ ಎಲ್ಲ ಓಡ್ತಾನೆ, ದಡಾರ ಅಂತ ಮುಗುರ್ಸಿ ಬೀಳ್ತೀರ, ಅಯ್ಯೋ ಮೂಳೆ ಮೂಳೆ, ಎಲ್ಲವೂ ಮೂಳೆ ಏಟುಗಳೇ ಕೊಡ್ತಾನೆ. ಸರಿ, ಕಾಫಿ ಕೂತ್ಕೊಂಡಿರ್ತೀರ, ಕಾಫಿ ಎತ್ತನೆ, ಯಾರೋ ಬಂದರು ತಕ್ಷಣ ಹಿಂಗೆ ಹೇಳ್ತೀರ, ಟಕಾರ್ ಅಂತ ತಗಲ್ಸ್ತಾನೆ. ಯಾವುದನ್ನ? ಟೀಪಾಯಿನ. ಅದು ಮೂಲೆನೇ. ಯಾತಕ್ಕೆ? ಕೇತು. ನೀವು ಜಾತಕ ತೆಗೆದು ನೋಡಿ, ಆವತ್ತೇ ಕೇತು ಬಂದು ಮಂಗಳ ಗ್ರಹದ ಜೊತೆ ಮಂಗಳವಾರ ದಿವಸ ಕೂತ್ಕೊತಾನೆ. ಅದಕ್ಕೆ ಪ್ರತಿಯೊಬ್ಬನು ಪ್ರತಿದಿನ ಜಾತಕ ಇಟ್ಕೊಂಡೇ ಓಡಾಡಕ್ಕಾಗಲ್ಲ. ಆದರೆ ಇವರೆಲ್ಲರೂ ಸಾಟಿ ಯಾರು? ನವಗ್ರಹಗಳು. ಅದಕ್ಕೆ ಮಂಗಳ ಗ್ರಹನ ಭಾಳ ಚೆನ್ನಾಗಿ ನೀವು ಪೂಜೆ ಮಾಡ್ತಿದ್ರೆ, ಬೇರೆ ಗ್ರಹಗಳು ಕೂತ್ಕೊಂಡಾಗ ಗ್ರಹಣ ನಿಮ್ಮ ಜೀವನದಲ್ಲಿ ಆಗದಿದ್ದ ಹಾಗೆ ನೋಡ್ಕೊಳ್ಳೋದೆ ಈ ಮಂಗಳವಾರದ ಮಹಿಮೆ. ಈ ಮಂಗಳವಾರದ ಮಹಿಮೆ ಕೇತು ದೋಷಕ್ಕೂ ರವಿ ದೋಷಕ್ಕೂ ರಾಹು ದೋಷಕ್ಕೆ ಅನುಗ್ರಹವಾಗಿ ಪರಿವರ್ತನೆ ಮಾಡತಕ್ಕಂಥ ಶನಿ ಮುಖಾಂತರ ಬಂದಕ್ಕನ ದೊಡ್ಡ ಕೆಟ್ಟ ಕೆಲಸಗಳನ್ನು ಕಮ್ಮಿ ಮಾಡುತ್ತೆ. ಆದರೆ ರಾಹು ಜೊತೆ ಕೂತ್ಕೊಂಡ್ಬಿಟ್ರೆ ಅಂತ ಮಂಗಳ ಗ್ರಹ ಭಾಳ ಡೇಂಜರ್ ರೀ, ದಯವಿಟ್ಟು ಬೇಡ. ಯಾಕೆ ಗೊತ್ತಾ? ಆಕ್ಸಿಡೆಂಟ್ ಆದವು ಅಂದರೆ, ಸುಮ್ಮನೆ ಆಕ್ಸಿಡೆಂಟ್ ಆದರೆ ಏನೋ ಮುರಿದೋಯ್ತು, ಸರಿ ಸರಿ ಎಲ್ಲ ಹೊಲ್ದು ಬಿಡಪ್ಪ, ಸ್ಟಿಚಸ್ ಮಾಡೋದು. ಹಾಗಲ್ಲ, ರಾಹು ಜೊತೆ ಕುಜ ಕೂತ್ಕೊಂಡು ಆಕ್ಸಿಡೆಂಟ್ ಆಯಿತು ಅಂದರೆ ಎಗರು ಹೋಗಬೇಕು. ತಲೆಗೆ ಹೊಡಿತಾ, ತಲೆ ಔಟ್, ಅಲ್ಲಿ ಹೋಗಿ ಬಿದ್ದೋಗಿರುತ್ತೆ. ಕೈಗೆ ಹೊಡಿತಾ, ಕೈ ಔಟ್, ಅಲ್ಲಿಂದ ಪಕ್ಕದ ಒಂದು ಪೀಸ್ ಬಿದ್ದೋಗಿರುತ್ತೆ. ಸ್ಪೀಡಾಗಿ ಓಡಿಸ್ತೀರ ಗಾಡಿ, ಇನ್ಮೇಲೆ ಕಾಲು ಕತ್ತರಿಸ್ ಪಕ್ಕಕ್ಕೆ ಬಿದ್ದೋಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ ನೋಡಿ. ಅವನಿಗೆ ಸ್ಪೀಡು ಬೇಕು ಅಂತ ಎತ್ಕೊಂಡು ಹೋಗ್ತಾನೆ. ಕುಜಗ್ರಹ ಏನಾದರೂ ರಾಹು ಜೊತೆ ಇದ್ದರೆ ಭಾಳ ಸ್ಪೀಡಾಗಿ ಹುಮ್ಮಸ್ಸು, ಹೊಸದಾಗಿ ಸಿಗ್ತಾರೆ, ಯಾರೋ ಪಕ್ಕದಲ್ಲಿ ನೋಡ್ತಾ ಇರ್ತಾರೆ, ಅಂತ ಹೋಗ್ತಾನೆ ಬೇಕು ಅಂತ. ಅಂದ್ರೆ ಏನು ಅಂದ್ರೆ, ಇನ್ನೊಬ್ಬನಿಗೋಸ್ಕರ ಇವನ ವೇಗ ಜಾಸ್ತಿ ಮಾಡ್ಕೊತಾನೆ, ಇವನ ಹಣೆ ಬರ ಕೆಟ್ಟು ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಗೊತ್ತಾಗಲ್ಲ ಆ ಜೋಶು. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ದಯವಿಟ್ಟು ಮಕ್ಕಳಿಗೆ ಬಾಯಿ ಮುಚ್ಕೊಂಡು ಕಾಲೇಜಿಗೆ ಹೋಗಕ್ಕೆ ಬಿಟ್ಟು ಮೋಟ್ರ್ ಬೈಕ್ಗಳನ್ನೇನಾದರೂ ತಂದೆ ತಾಯಿಂದ್ರು ಕೊಡಿಸಿದ್ರಿ, ನಿಮ್ಮ ಮಕ್ಕಳು ವಾಪಸ್ ಗ್ಯಾರಂಟಿ ಇಲ್ಲ. ಯಾಕೆ ಅಂದರೆ ರಾಹುನಲ್ಲಿ ಮೊದಲಾಗಿ ಕೂತ್ಕೊಳ್ಳೋದು ಕುಜ ಇಡೀ ಜಗತ್ತಿಗೆ. ನಿಮ್ಮ ಜಾತಕದಲ್ಲಿ 1, 2 ಕೂತ್ಕೊಳ್ಳಲ್ಲ. ಇನ್ನ ಮೇಲೆ ವಾಹನಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ನೀವು ಓಡಾಡ್ತೀರಾ ನಿಮಗೆ ಗೊತ್ತಿಲ್ಲ. ಅವನು ಕೂತ್ಕೊತಾ ಇದ್ದಾನೆ, ಹುಷಾರ್. ಇದೇ ರಾಹು ಜೊತೆಗೆ ಸಂಚಾರ ಪೂರ್ವಕವಾಗಿ ಗುರು ಮನೆಯಲ್ಲೇ ಕೂತ್ಕೊತಾ ಇದ್ದಾನೆ. ಆ ಕುಜನ ಸಂಬಂಧ ಮಂಗಳ ಗ್ರಹ ಕೂತ್ಕೊಂಡಾಗ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಾ?